ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಏನೇ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವು ಹೊಸ ಬದಲಾವಣೆಗಳನ್ನ, ಒಂದು ಮಹತ್ವದ ಒಂದು ಹೊಸ ಯೋಜನೆನ ಜಾರಿಗೆ ತರ್ತಿದ್ದಾರೆ ಆಹಾರ ಇಲಾಖೆಯಿಂದ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಇದೆ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವೀಡಿಯೋಸಿಂದ ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಸಾಕಷ್ಟು ಜನ ಕೇಳ್ತಿರ್ತೀರಾ. ಹೌದು, ತಿದ್ದುಪಡಿ ಮಾಡ್ತಾ ಇದ್ದಾರೆ. ನಿಮ್ಮ APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಯಾವುದೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ನಿಮಗೆ ಹೊಸ ಹೆಸರು ಸೇರಿಸೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ಅಥವಾ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಡ್ರೆಸ್ ಚೇಂಜ್, ಫೋನ್ ನಂಬರ್ ಚೇಂಜ್, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ಕೋಬೋದು, ಅಂದರೆ ತಿದ್ದುಪಡಿ ಮಾಡಿಸ್ಕೋಬೋದು. ಸೊ ಏನೇ ಇದ್ರೂ ಕೂಡ ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡಿಸ್ಕೋಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾಡಿಕೊಡ್ತಾರೆ. ಹಾಗೆ KYC ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನೀವು KYC ಮಾಡಿಸೋದಾಗಿರ್ಬೋದು, ತಿದ್ದುಪಡಿ ಮಾಡಿಸೋದಾಗಿರ್ಬೋದು, ಈಸಿಯಾಗಿ ಮಾಡಿಸ್ಕೋಬಹುದು. ಸೊ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಕಾಯ್ತಾ ಇದ್ದೀರಾ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇದು ರೇಷನ್ ಕಾರ್ಡ್ ಅಪ್ಡೇಟ್. ಆದರೆ ಇನ್ನೊಂದು ಹೊಸ ಯೋಜನೆ ಏನಪ್ಪ ಅಂತಂದರೆ, ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಆಹಾರ ಇಲಾಖೆಯಿಂದ ಒಂದು ಹೊಸ ಯೋಜನೆನ ಜಾರಿಗೆ ತರ್ತಿದ್ದಾರೆ. ಏನಪ್ಪ ಅದು ಅಂತಂದರೆ ಸ್ಮಾರ್ಟ್ ಅನ್ನವಾಣಿ ಅಂದ್ಬಿಟ್ಟು ಒಂದು ಡಿಜಿಟಲ್ ಯೋಜನೆನ ತರ್ತಾ ಇದ್ದಾರೆ. ಈ ಯೋಜನೆ ಏನಪ್ಪ ಅಂತಂದರೆ, ಈಗ ನಿಮ್ಮ ರೇಷನ್ ಕಾರ್ಡಲ್ಲಿ ಏನೇ ತಿದ್ದುಪಡಿ ಇರ್ಬೋದಂದರೆ ಹೆಸರು ಸೇರಿಸೋದು, ತೆಗ್ಸೋದು, ಅಥವಾ ರೇಷನ್ ಡಿಪೋಗಳಿಗೆ ಸಂಬಂಧಪಟ್ಟಂಗೆ ನೀವೇನಾದರೂ ಕಂಪ್ಲೇಂಟ್ ರೇಸ್ ಮಾಡ್ತಿದ್ದೀರಾ, ಸಾರ್ವಜನಿಕರು ನೀಡುವ ದೂರುಗಳನ್ನು ಬೇಗವಾಗಿ ಅದನ್ನ ಆದಷ್ಟು ಬೇಗ ಬಗೆಹರಿಸೋಕ್ಕೆ ಅಂದ್ಬಿಟ್ಟು ಈ ಒಂದು ಯೋಜನೆನ ಜಾರಿಗೆ ತಂದಿರೋದು. ಅಂದರೆ ಈಗ ನಿಮಗೇನೋ ಒಂದು ಕಂಪ್ಲೇಂಟ್ ರೇಸ್ ಮಾಡಬೇಕಾಗಿರುತ್ತೆ ರೇಷನ್ ಕಾರ್ಡ್ ಬಗ್ಗೆ, ಅಥವಾ ತಿದ್ದುಪಡಿ ಮಾಡಿಸೋದಾಗಿರ್ಬೋದು, ಅಥವಾ ರೇಷನ್ ಡಿಪೋಗಳಲ್ಲಿ ನಿಮಗೇನೋ ತೊಂದರೆ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ರೇಸ್ ಮಾಡಬೇಕಂದ್ರೆ ಒಂದು ಸಹಾಯವಾಣಿ ಇರ್ತಿತ್ತು, ಆ ನಂಬರ್ ಕನೆಕ್ಟ್ ಆಗೋದಾಗಿರ್ಬೋದು, ಮತ್ತೆ ಮಾಡಿ ಅಂತಾರೆ, ನಿಮ್ಮ ಇನ್ಫಾರ್ಮೇಷನ್ ಕೇಳಿ ಸುಮ್ಮನಾಗ್ತಾರೆ. ಸೊ ಈ ಥರ ಸಮಸ್ಯೆ ಆಗ್ತಾ ಇದೆ. ಹಾಗೆ ಏನು ದೂರು ಕೊಟ್ಟರು ಕೂಡ ಸಾರ್ವಜನಿಕರು ಆದಷ್ಟು ಬೇಗ ಆ ದೂರನ್ನ ಬಗೆಹರಿಸಬೇಕು ಅಂದ್ಬಿಟ್ಟು ಈ ಒಂದು ಡಿಜಿಟಲ್ ಮೂಲಕ ಆದರೆ ನಾವು ಸಾರ್ವಜನಿಕರಿಗೆ ಬೇಗ ಸ್ಪಂದನೆ ಮಾಡ್ಬೋದು, ಬೇಗ ಅವರ ತೊಂದರೆಗಳನ್ನ ಸಾಲ್ವ್ ಮಾಡ್ಬೋದು ಅಂದ್ಬಿಟ್ಟು ಈ ಒಂದು ಡಿಜಿಟಲ್ ಯೋಜನೆನ ಜಾರಿಗೆ ತರ್ತಿದ್ದಾರೆ. ಇನ್ನು 2 ರಿಂದ 3 ತಿಂಗಳಲ್ಲಿ ಈ ಯೋಜನೆ ಜಾರಿಗೆ ಬರ್ತಾ ಇದೆ. ಇದರಲ್ಲಿ ಏನಪ್ಪ ಅಂತಂದರೆ ಚಾಟ್ ಬಾಕ್ಸ್ ಕೂಡ ಇರುತ್ತೆ. ನೀವು ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಒಂದ್ಸತಿ ಆ ಒಂದು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀರಾ ಅಂದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. KYC ಆಗಿರ್ಬೋದು, ಅಥವಾ ನೀವು 6 ತಿಂಗಳು ನೀವು ಮೆಸೇಜ್ ಮಾಡಿದ 6 ತಿಂಗಳ ಹಿಂದೆ ನಿಮ್ಮದು ರೇಷನ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು, ಹಾಗೆ ನೀವೆಷ್ಟು ರೇಷನ್ ತೊಗೊಂಡಿದ್ದೀರ ಡಿಪೋಗಳಲ್ಲಿ, ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಫುಲ್ಲು ಡಿಜಿಟಲ್ ಆದರೆ ಪಾರದರ್ಶಕವಾಗೂ ಕೂಡ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಿಮ್ಮ ತೊಂದರೆಗೆ ಬೇಗ ಸ್ಪಂದನೆಯನ್ನು ಕೊಡ್ಬೋದು ಅಂದ್ಬಿಟ್ಟು ಆಹಾರ ಇಲಾಖೆ ಒಂದು ಹೊಸ ಯೋಜನೆ ಇಡ್ತಾ ಇದ್ದಾರೆ. 2 ರಿಂದ 3 ತಿಂಗಳಲ್ಲಿ ಈ ಒಂದು ಹೊಸ ಯೋಜನೆ ಶುರುವಾಗುತ್ತೆ. ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಈ ಒಂದು ಹೊಸ ಹೆಜ್ಜೆ ಇಡ್ತಿರೋದ್ರ ಬಗ್ಗೆ ನಿಮ್ಗೇನು ಅನಿಸಿಕೆ, ಅಭಿಪ್ರಾಯ ಏನಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.